ಲಾಡ್ಜ್ಗಳಿಗೆ ಹೋಗ್ತಾರಲ್ಲ ಯಾರು? ಯವನಸ್ಥರು, ಹೆಣ್ಮಕ್ಳು, ಗಂಡ್ಮಕ್ಳು, ನಿಮ್ಮ ಮಕ್ಕಳೇ, ಒಳ್ಳೆಯವರು, ತುಂಬ ಒಳ್ಳೆಯವರು. ಪಬ್ಗಳಲ್ಲಿ ಬಟ್ಟೆ ಬಿಚ್ಕೊಂಡು ಕುಣಿತಾರವ್ರು ಯಾರು? ಯವನಸ್ಥರು, ಓದ್ತಾ ಇರೋರು, ನಿಮ್ಮ ಮಕ್ಕಳೇ, ಒಳ್ಳೆಯವರು ಅಂತ ಹೇಳ್ಕೊಳ್ಳಿ, ಪರವಾಗಿಲ್ಲ. ಮತ್ತು ಇವರ ಮಾರ್ಗದಲ್ಲಿ ಕ್ರೈಸ್ತನೇ ನೀನು ನಿನ್ನ ಮಕ್ಕಳನ್ನು ನಡೆಸೋದಕ್ಕೆ ಇಷ್ಟಪಡ್ತಾ ಇದೆಯಾ? ಇವ್ರ ಮಾರ್ಗದಲ್ಲ, ಇವ್ರ ಮಾರ್ಗದಲ್ಲಿ ನಡೆಸೋದಕ್ಕೆ ಇಷ್ಟಪಡ್ತಾ ಇದೆಯಾ ಅಥವಾ ದೇವ್ರ ಮಾರ್ಗದಲ್ಲಿ ನಡೆಸೋದಕ್ಕೆ ಇಷ್ಟಪಡ್ತಾ ಇದೆಯಾ? ಏನು ಬೇರೆ ಅವರ ಒಂದು ಪಾಠದಲ್ಲಿ ಮತ್ತೊಂದು ಹೇಳುವಂಥ ವಿಷಯ ಏನು ಗೊತ್ತಾ? ಭೂಮಿ ಆಕಾಶಗಳಿಗೆ ದೊಡ್ಡ ಸ್ಫೋಟಕ ಉಂಟಾಯಿತು. ಏನಂತೆ ಅದರ ಹೆಸರು? ಬಿಗ್ ಬ್ಯಾಂಗ್ ಥಿಯರಿ. ದೊಡ್ಡ ಸ್ಫೋಟ ಉಂಟಾಯಿತು. ಆ ಸ್ಫೋಟದ ಮೂಲಕ ಭೂಮಿ, ಆಕಾಶ, ಚಂದ್ರ, ಸೂರ್ಯಗಳು ನಿಂತ್ಕೊಂಡು ಅಂತ ಹೇಳ್ತಾರೆ ಪ್ರೇರೆ. ನಿಜಾನ ಇದು? ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ಏನು ಹೇಳಿದೆ ಗೊತ್ತಾ? ಲೋಕಗಳು ದೇವರ ಮಾತಿನಿಂದ ಉಂಟಾದವು. 3 ಲೋಕಗಳು: ಪರಲೋಕ, ಭೂಲೋಕ, ಪರದೇಶಿ, ಪಾತಾಳ. ಲೋಕಗಳು ದೇವರ ಮಾತಿನಿಂದ ಉಂಟಾದವು. ಆ ಮಾತಿನಲ್ಲಿರುವಂಥ ಪವರ್ ಗೊತ್ತಾ? ಶಕ್ತಿ ಗೊತ್ತಾ? ಒಂದು ಸಾರಿ ಗುಡುಗು ಸಿಡಲು ಹೊಡೆದರೆ ನೀನು ಪಟಾಕಿ ಹೊಡೆಯೋದು ಪಕ್ಕದೇರಿಗೆ ಕೇಳಿಸೋದು ಏನೋ ಗೊತ್ತಿಲ್ಲ. ದೇವರು ಹೊಡೆದ್ರೆ, ಬಾಂಬ್ಗಳು ಹಾಕಿದ್ರೆ ಎಂತೆಂಥ ಬಾಂಬ್ ಇದೆ ಗೊತ್ತಾ? ನಿನ್ನ ಹತ್ರ ನ್ಯೂಟ್ರನ್ ಬಾಂಬ್ ಮುಂತಾದ ಅಣು ಬಾಂಬ್ಗಳಿರ್ಬೋದು. ದೇವರ ಹತ್ರ ಎಂತೆಂಥ ಬಾಂಬ್ಗಳಿದೆ ಗೊತ್ತಾ? ಒಂದು ಸಾರಿ ಸೊದೋಮ್ ಗೋಮರದಲ್ಲಿ ಮಾಡುತ್ತಿದ್ದಂಥ ವ್ಯಭಿಚಾರಗಳನ್ನು ನೋಡಿ ಅಗ್ನಿ ಗಂಧಕಗಳನ್ನು ಸುರಿಸಿದಂಥ ಆ ಬಾಂಬ್ಗಳು ನೋಡಿದ್ಯಾ? ಅಗ್ನಿ ಗಂಧಕ ಎಷ್ಟೆಷ್ಟು ದಪ್ಪ ಬಾಂಬ್ಗಳು ಗೊತ್ತಾದು? ದೇಶವನ್ನೇ ಸರ್ವನಾಶ ಮಾಡುತ್ತೆ. ಸೊದೋಮ್ ಗೋಮರದಲ್ಲಿ ಈಗಲೂ ಕೂಡ ಬಂಡೆಗಳು ಪ್ಲಾಸ್ಟಿಕ್ ಥರ ಕರಗೋಯ್ತೈತೆ. ಒಂದೇ ಒಂದು ಕಡ್ಡಿಗಿರಿದ್ರೆ ಪ್ಲಾಸ್ಟಿಕ್ ಥರ ಬಂಡೆಗಳು, ಕಲ್ಲುಗಳ ಆ ರೀತಿಲಿ ಮಾಡಿದ್ದಾರೆ ದೇವರು. ಅಷ್ಟು ಪವರ್ಫುಲ್ ಇದೆಯಾ? ಈ ಲೋಕದ ಬಾಂಬ್ಗಳಿಗೆ ನೀರು ಹಾಕಿದ್ರೆ ಒಂದು ವೇಳೆ ಆರೋಯ್ತದೇನೋ. ದೇವರು ಹಾಕಿದ್ರೆ ಬಾಂಬು ಬೆಂಕಿಯೇ ಬೆಂಕಿ, ಬೆಂಕಿನೇ ಬೆಂಕಿ ಪ್ರೇರಿ. ಅದನ್ನು ಆರ್ಸೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ ಪ್ರೇರಿ, ಕ್ರೈಸ್ತರೆ, ಅರ್ಥ ಮಾಡಿಕೊಳ್ಳಿ. ಯಾವುದು ನಿಜವಾದ ಜ್ಞಾನ, ಯಾವುದು ಸುಳ್ಳಾದ ಜ್ಞಾನ? ತಿಮೋತಿ 1ನೇ ಅಧ್ಯಾಯ ನೋಡಿಕೊಳ್ಳುತ್ತೆ. 1 ತಿಮೋತಿ 2ನೇ ಅಧ್ಯಾಯ 4ನೇ ವಚನವನ್ನು ತೆಗೆದು ನೋಡಿಕೊಳ್ಳೋಣ. 1 ತಿಮೋತಿ 2ನೇ ಅಧ್ಯಾಯ 4ನೇ ವಚನ 3ರಿಂದ ಓದಿಕೊಳ್ಳೋಣ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಸತ್ಯದ ಜ್ಞಾನ ಸತ್ಯವೇದ ಗ್ರಂಥದಲ್ಲಿದೆ. ಇದನ್ನು ಮಂಕು ಮಾಡಿ, ಮರಳು ಮಾಡಿ ಸೈತಾನನು ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ದೊಡ್ಡ ಪದವಿಯಲ್ಲಿ ಸೇರುವಂತ ಪ್ರತಿಯೊಬ್ಬರನ್ನು ಮರಳು ಮಾಡಿದ್ದಾನೆ. ನೀನು ಬದುಕಿರೋವರೆಗೂ ಸತ್ಯ ತಿಳ್ಕೋಬಾರ್ದು. ನೀನು ಬದುಕಿರೋವರೆಗೂ ದೇವರು ಯಾರಂತ ತಿಳ್ಕೋಬಾರ್ದು. ದೇವರು ಯಾರಂತ ನೀನು ತಿಳ್ಕೋಬಾರ್ದು ಅನ್ನೋದೇ ಆ ವಿಲೇನನ ಉದ್ದೇಶ. ಆ ಯೂನಿವರ್ಸಲ್ ವಿಲನನ ಉದ್ದೇಶ ಏನು ಗೊತ್ತಾ? ನೀನು ಬದುಕಿರೋವರೆಗೂ ಮರಳುತನವು ನಿನ್ನ ಮನಸ್ಸನ್ನು ಹಿಡಿದಿರುವುದು. ಆಮೇಲೆ ಪ್ರೇತ ಲೋಕವೇ ಗತಿ ಅಂತೆ ಪ್ರೇಮ. ನಮ್ಗೇನು ಗೊತ್ತೇ ಜ್ಞಾನಹೀನರಾಗಿ ಹೋದ್ರೆ ಏನು ಗೊತ್ತಾ? ದೇವ್ರ ವಾಕ್ಯ ಏನಿರುತ್ತೆ ಗೊತ್ತಾ? ಮೂಢರು ತನ್ನ ಉದಾಸೀನತೆಯಿಂದಲೇ ಹತರಾಗುವರು. ಈ ದಿನ ಮಕ್ಕಳನ್ನು ಓದಿಸ್ಬೇಕು, ದೊಡ್ಡ ವ್ಯಕ್ತಿಯಾಗಿ ಮಾಡಬೇಕೆಂದು ಹೊರಗಡೆ ಕಳಿಸ್ತಾ ಇರುವಂಥ ತಂದೆ ತಾಯಿಗಳೇ, ನೀವು ಇಲ್ಲಿ ಯಾವುದು ವೃದ್ಧಾಶ್ರಮಕ್ಕೆ ಸೇರ್ತಾ ಇದ್ದೀರಾ ನೀವು, ಅಥವಾ ಮನೇಲಿ ಒಂಟಿ ಜೀವನ, ಎಂಥ ಜೀವನ ಜೀವಿಸ್ತಾ ಇದ್ದೀರಾ ನೀವು? ಮಕ್ಕಳುಗಳನ್ನ ಹೊರಗಡೆ ಕಳಿಸಿ, ನಾಶನ ಮಾರ್ಗದಲ್ಲಿ ಕಳಿಸಿ. ಕ್ರೈಸ್ತರೇ, ಎಂಥ ಜೀವನ ನಿಮ್ಮದು? ಏನು ಮಾಡ್ತಾ ಇದ್ರೆ ನಿಮ್ಮ ಜೀವನ? ನಿಮ್ಮ ಮಕ್ಕಳಿಗೆ ದೇವರ ಜ್ಞಾನದಲ್ಲಿ, ದೇವರ ವಿವೇಕದಲ್ಲಿ, ದೇವರ ಬುದ್ಧಿಯಲ್ಲಿ ನಡೆಸಿರುವಂಥ ದೇವರು ಗರ್ಭಫಲವನ್ನು ನಿನಗೆ ಕೊಟ್ಟರೆ, ನೀನು ಈ ಗರ್ಭಫಲವನ್ನು ತೆಗೆದುಕೊಂಡು ಏನು ಮಾಡ್ತಾ ಇದೆಯಾ? ಸೈತಾನನ ಕೈ ಕೊಡ್ತಾ ಇದೆಯಾ? ಅವನು ಚೆನ್ನಾಗಿ ಅವನಿಗೋಸ್ಕರ ಬೆಳೆಸ್ಕೊಂಡು ಲೋಕದಲ್ಲಿ ಪಾಪವನ್ನು ಬೆಳೆಸ್ತಾ ಇದ್ದಾನೆ. ಗರ್ಭಫಲ ಕೊಟ್ಟಿದ್ದು ನಿನಗೋಸ್ಕರ, ದೇವರಿಗೋಸ್ಕರ ಬದುಕಿಸು. ನಿನಗೆ ವೃಕ್ಷ ಫಲವು ಕೊಟ್ಟಿದ್ದು, ನಿನಗೆ ಗರ್ಭಫಲವು ಕೊಟ್ಟಿದ್ದು ತನಗೆ. ದೇವರು ತನಗೋಸ್ಕರ ಹುಟ್ಟಿಸ್ಕೊಂಡಿದ್ದು. ದೇವರು ಕೋಟಿ ಶುಕ್ರಕಣಗಳಲ್ಲಿ ಒಂದೇ ಒಂದು ಶುಕ್ರಕಣ ಮೂಲಕ ನಿನ್ನ ಮಗನನ್ನು ಈ ದಿನ ಕೊಡ್ತಾ ಇದ್ದಾನೆ ಅಂದರೆ ನಿನಗೆ ಎಂತಕ್ಕೋಸ್ಕರ? ಲೋಕದಲ್ಲಿ ಬೆಳೆಸಿ ಅವನ್ನ ಪಾತಾಳಕ್ಕೆ ತಳ್ಳಬೇಕು ಅಂತಾನೆ. ದೇವರು ಮಾತ್ರ ಲೆಕ್ಕ ಕೇಳ್ತಾರೆ ಪ್ರೇರೆ. ನಿಮ್ಮ ಮನೆ ಪರಿಸ್ಥಿತಿ ನಾನು ಹೇಳಿದ್ನಲ್ಲ ಪ್ರೇರೆ, ಕುಟುಂಬ ಸದಸ್ಯರು ಎಲ್ಲರೂ ನಂಬಿದ್ದರೆ ನಿಮ್ಮ ಮಕ್ಕಳಿಗೆ ಕುಂಡ್ರಿಸಿ ವಾಕ್ಯವನ್ನು ಹೇಳಿ. ನಿಮ್ಗೆ ಓದಕ್ಕೆ ಬರುತ್ತಾ? ಕನ್ನಡ, ಇಂಗ್ಲೀಷ್ ಓದಕ್ಕೆ ಬರುತ್ತಾ? ಅಥವಾ ನೀವು ಯಾವ ಭಾಷಾಂತರದವರಾಗಿದ್ದರೆ ಸ್ಕೂಲು ಕಾಲೇಜುಗಳನ್ನು ಬಿಡಿಸಿ, ನಾಶನದ ಮಾರ್ಗವನ್ನು ಬಿಡಿಸಿ
ಮನೇಲಿ ಕುಂಡಿಸ್ಕೊಂಡು ವಾಕ್ಯವನ್ನು ಹೇಳ್ಕೊಡಿ. ಎಲ್ಲ ಉಂಟು ಮಾಡಿದ್ದು ತಂದೆ ಕಂಡ್ರು, ದೇವ್ರು ಕಂಡ್ರು, ಮೇಷ್ಟ್ರಿಗೆ ಏನು ಗೊತ್ತಿಲ್ಲ, ಮೇಷ್ಟ್ರಿಗೆ ಉಂಟು ಮಾಡಿದ್ದು ಯಾರಂತ ಮೇಷ್ಟ್ರಿಗೆ ಗೊತ್ತಿಲ್ಲ ಅಂದರೆ ಅವನ ಹತ್ರ ಹೋಗಿ ನೀವೇನೋ ಕಲಿತೀರಾ, ಅವ್ರ ಹತ್ರ ಹೋಗಿ ನೀವೇನೋ ಕಲಿಯೋದಕ್ಕಾಗತ್ತೆ ಅಂತ ನಿಮ್ಮ ಮಕ್ಳುಗಳಿಗೆ ಹೇಳಿ ಮನೇಲಿ ಕುಂಟಿಸಿ ದೇವ್ರ ವಾಕ್ಯವನ್ನು ಹೇಳ್ರಪ್ಪ. ಬೇಡ, ನಾಶನಕ್ಕೆ ಹೋಗಬೇಡಿ, ನಿಮ್ಮ ಮಕ್ಕಳನ್ನು ನಾಶನದ ಮಾರ್ಗದಲ್ಲಿ ಕಳಿಸ್ಬೇಡಿ. ಕಡೆದಾಗಿ ನೋಡಿಕೊಳ್ಳೋಣ 2ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ ತೆಗೆದುಕೊಂಡು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾದ ಜ್ಞಾನಿಯಾಗಿದ್ದನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಲೋಕ ಸಂಬಂಧವಾಗಿ ನಾನು ಅಷ್ಟು ಓದಿದ್ದೇನೆ, ಇಷ್ಟು ಓದಿದ್ದೇನೆ, ನಿಮ್ಮ ಮಕ್ಕಳಿಗೂ ಓದಿಸಿ ನಿಮ್ಮ ಮಕ್ಕಳಿಗೂ ದೊಡ್ಡ ದೊಡ್ಡ ವ್ಯಕ್ತಿ ಮಾಡುವಂತ ಹೇಳುವವನು ಏನಾಗ್ತಾನೆ ಗೊತ್ತಾ? ಹುಚ್ಚನಾಗಲಿ ಅಂತ ಹೇಳ್ತಾರೆ ದೇವರು. ಎಂತಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀರಪ್ಪ? ಯಾರಾದರೂ ಬಂದು ವಿಶ್ವಾಸಿ ನನ್ನ ಮಕ್ಕಳು ಓದು ವಿದ್ಯಾಸಕ್ಕೋಸ್ಕರ ಪ್ರಾರ್ಥನೆ ಮಾಡಿದರೆ ತಪ್ಪಂತ ಏನು ಮಾಡ್ತೀವಿ? ದೇವ್ರೇ ಜೀವಿಸ ಮಾಡು, ಮಕ್ಕಳುಗಳಿಗೆ ಒಳ್ಳೆ ಓದು, ಒಳ್ಳೆ ವಿದ್ಯೆಗಳು. ನೀನು ಯಾಕಪ್ಪ ಪತ್ರಿಕೆಯಲ್ಲಿ ಹೇಳಿದೆಯಲ್ಲ ದೇವ್ರೆ, ಇದಕ್ಕೋಸ್ಕರನೇ ಹೇಳಿದ್ ನೀನು. ಲೋಕ ಸಂಬಂಧವಾದಂಥ ಹುಚ್ಚು ಜ್ಞಾನಕ್ಕೋಸ್ಕರನೇ ಹೇಳಿದೆಯಲ್ಲ ದೇವ್ರೆ. ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ. ಮೋಸ ಹೋಗ್ತಾ ಇದ್ದೀರಾ ಕ್ರೈಸ್ತರೇ, ಸೇವಕರೇ, ದೊಡ್ಡ ಜ್ಞಾನಿ ಅಂದುಕೊಂಡವರೇ, ರೆವರೆಂಡ್ಗಳೇ. ಈ ವಿಷಯಗಳನ್ನು ಅನೇಕ ಕಡೆ ಪ್ರಚುರಪಡಿಸಿ ಮೋಸಗೊಳಿಸದಿರಲಿ. ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಯಾಕೆಂದರೆ ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಆತನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡಿದುಕೊಳ್ಳುತ್ತಾನೆಂತಲೂ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ಕರ್ತನು ತಿಳಿದುಕೊಳ್ಳುತ್ತಾನೆ. ಬರೆದದೇ ಅಲ್ಲ, ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರು ಹಿಗ್ಗದಿರಲಿ. ಅರ್ಥ ಆಯ್ತಾಯ್ತಾ ವಾಕ್ಯ? ಏನರ್ಥ ಆಗುತ್ತೆ ಪ್ರೇರೆ? ಏನರ್ಥ ಆಗುತ್ತೆ? ಆಶೀರ್ವಾದದ ವಚನಗಳನ್ನು ಮಾತ್ರ ಪೆನ್ನಲ್ಲಿ ಗೀಚ್ಕೊಂಡು ಅದನ್ನೇ ಎಲ್ಲ ಕಡೆ ಹೋಗಿದ ಕಡೆ ಬೋಧನೆ ಮಾಡಿಕೊಂಡು ಜನರನ್ನ ಮರಳು ಮಾಡಿ ಬೆಂಕಿ ಕೆರೆಗೆ ತಳ್ತಾ ಇದ್ದೀವಿ ಪ್ರೇರೆ. ಸತ್ಯವೇದ ಗ್ರಂಥದಲ್ಲಿ ಬರೆದಿರುವಂಥ ಹಳೆ ಒಡಂಬಡಿಕೆಯ ಆಶೀರ್ವಾದ ಎಲ್ಲಿಗಂತ? ಅದು ಯಾವ ಥರ ಆಶೀರ್ವಾದ? ಹೊಸ ಒಡಂಬಡಿಕೆಯಲ್ಲಿರುವಂಥ ಆಶೀರ್ವಾದ ಎಂಥದ್ದು ಅಂತ ಸತ್ಯವಾದದ್ದು ಇರುವುದಿದ್ದ ಹಾಗೆ ಹೇಳದೆ ಅಥವಾ ತಿಳಿಯದೆ ನಾವು ಮಂಕರಾಗಿ ಸಭೆಗೆ ಬರುವಂಥ ಜನರನ್ನು, ವಿಶ್ವಾಸಗಳನ್ನು ಮಂಕರಾಗಿ ಮಾಡಿ ಬೆಂಕಿ ಕೆರೆಗೆ ತಳ್ತಾ ಇದ್ದೀವಿ ನಾವು. ಅರ್ಥ ಮಾಡಿಕೊಳ್ಳಿದ್ದೇವೆ. ನಿಮ್ಮ ಸೇವಕರಲ್ಲಿ ನಂಗೆ ಗೌರವ ಇದೆ, ಇಲ್ಲ ಅಂತಲ್ಲ. ನೀವು ಮಾಡ್ತಾ ಇರೋ ತಪ್ಪನ್ನು ಅರ್ಥ ಮಾಡಿಕೊಂಡು ಬೋಧನೆಗಳನ್ನು ಬದಲಾಯಿಸಿಕೊಳ್ಳುತ್ತೇವೆ. ಸತ್ಯವನ್ನು ತಿಳಿದುಕೊಳ್ಳಿ. ಆ ಸತ್ಯವನ್ನು ನಮಗೆ ಬಿಡುಗಡೆ ಮಾಡುವುದು ಯೇಸು ಕ್ರಿಸ್ತನೇ ಜ್ಞಾನದ ನಿಧಿಯಾಗಿದ್ದಾನೆ. ಜ್ಞಾನದ ನಿಧಿ. ಆತನ ಮಾತುಗಳು ಪ್ರಪಂಚವನ್ನು ಬದಲಾಯಿಸುವಂಥ ಮಾತುಗಳು. ಆತನ ಜ್ಞಾನವು ನಿಜವಾಗ್ಲೂ ಆಶ್ಚರ್ಯಕರವಂಥದ್ದು. ಆ ಜ್ಞಾನವನ್ನು ಬಿಟ್ಟು ಲೋಕದ ಜ್ಞಾನದಲ್ಲಿ ಬೆಳೆಸಿ ಜನರನ್ನು, ನಿಮ್ಮ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದೀರಾ. ಅವರೇ ನಿಮಗೊಂದು ದಿವಸ ನರಕ ತೋರಿಸ್ತಾರೆ. ದೇವರ ಸತ್ಯವನ್ನು ನೀವು ಅವ್ರಿಗೆ ಹೇಳಲಿಲ್ಲ ಅಂದರೆ ಒಂದು ದಿವಸಕ್ಕೆ ನಿಮಗೆ ವೃದ್ಧಾಶ್ರಮಕ್ಕೂ ಅಥವಾ ನಿಮ್ಗೆ ಹೊಡೆದು ಸಾಯಿಸ್ತಾರೆ ಅವರು. ಯಾಕೆ ಹೇಳಿ? ನಾಸ್ತಿಕರಾಗ್ತಾರೆ. ದೇವರಿಲ್ಲ. ನೀವು ಓದೋರು ಅನೇಕರು ನಾಸ್ತಿಕರು ದೇವರಿಲ್ಲ ಅಂತಾರೆ. ದೊಡ್ಡ ದೊಡ್ಡ ಓದಿರೋರು, ವಿದ್ಯೆ ಕಲ್ತಿರೋರು ನಾಸ್ತಿಕರಾಗ್ಬಿಟ್ಟಿದ್ದಾರೆ. ನಾಸ್ತಿಕರಾಗ್ಬಿಟ್ಟಿದ್ದಾರೆ. ದೇವರಿಲ್ಲ, ಏನಿಲ್ಲ. ದೇವ್ರ ಭಯ ಭಕ್ತಿ ಕಲಿಸಲಿಲ್ಲ ನೀನು. ದೇವ್ರು ಹೇಳಿದರೆ ನಿನ್ನ ತಂದೆ ತಾಯಿನ ಸನ್ಮಾನಿಸು ಅಂತ ಪಾಠದಲ್ಲಿ ಹೇಳುತ್ತಾ? ಪಾಠದಲ್ಲಿ ಐತಾ? ನಿನ್ನ ತಂದೆ ತಾಯಿನ ಸನ್ಮಾನಿಸು ಅಂತ ಐತಾ? ನೀನು ಹೇಗೆ ಹುಟ್ಟಿದೆ ಅಂತ ಐತಾ? ಈ ಎಲ್ಲ ಪ್ರಾಣಿ ಪಕ್ಷಿಗಳನ್ನು, ಹಣ್ಣು ಹಂಪಗಳನ್ನು ಯಾರು ಉಂಟು ಮಾಡ್ದಂತ ಹೇಳೋರ? ಯಾವ ದೇವರನ್ನು ಉಂಟು ಮಾಡ್ದಂತ ಗೊತ್ತಾ? ಪ್ರಕೃತಿ ತಾನೇ ಉಂಟಾಯಿತು ಅಂತ ಹೇಳ್ತಾರೆ. ದೇವ್ರು ಹೇಳಿದರೆ ನಾನು ಬಾಯಿ ಮಾತಿಂದ ಉಂಟು ಮಾಡಿದೆ ಅಂತ, ಇವ್ರು ಹೇಳ್ತಾರೆ ತಾನೇ ಬತ್ತು ಅಂತ. ಬಿಗ್ ಬ್ಯಾಂಗ್ ಥಿಯರಿ ಅವ್ರು ಹೇಳ್ತಾ ಇದ್ದಾರೆ. ದೇವರು ಹೇಳಿದ್ದಾರೆ ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದನಂತ. ಚಾರ್ಲ್ಸ್ ಡಾರ್ವಿನ್ ಹೇಳ್ತಾನೆ ಮಂಗನಿಂದ ಮಾನವ ಅಂತ. ದೇವರು ಇದ್ದಾನೆ, ಆತನನ್ನು ಹುಡುಕಿರಿ ಸಿಕ್ಕುವನು ಅಂತ ದೇವರು ಹೇಳಿದ್ರೆ, ಸ್ಟೀಫನ್ ಹಾಕಿನ್ ಏನು ಹೇಳಿದ್ದಾನೆ? ಅವನ ತಂದೆ ಕೂಡ ಡಾಕ್ಟ್ರು. ಸ್ಟೀಫನ್ ಅಂದ್ರೆ ಪ್ರೇರೆ ನೋಡಿ, ಸ್ಟೇಫನ್ ಅನ್ನು ಆತನು ನೋಡಿ ಪ್ರೇರೆ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ಸಾಯುವಂತ ಸ್ಟೇಫನನ್ನು ನೋಡಿ ಪ್ರೇರೆ. 7ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಸಾಯುವಂತ ಸ್ಟೇಫನನ್ನು ದೇವ್ರಿಗೋಸ್ಕರ ಪ್ರಾಣ ಕೊಟ್ಟನು. ಈತನು ಹುಟ್ಟಿ ದೇವರ ಪ್ರಾಣವನ್ನೇ ಹಿಂಸೆ ಪಡಿಸ್ತಾ ಇದ್ದಾನೆ. ಸ್ಟೀಫನ್ ಹಾಕಿನ್ನು ಸತ್ಯ ಹೋದ ಪ್ರೇರೆ ಹೋಗೋ ಜಾಗಕ್ಕೆ ದೇವರು ಅಲ್ಲಿ ಹಿಡಿತಾರೆ. ಏನೋ
ದುರ್ಮತಿಗಳು ಏನು ಬೇರೆ ಕೀರ್ತನೆ ಗ್ರಂಥ 53:1 ಹೇಳುತ್ತೆ, ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟು ಹೋದವರು, ಹೇಯ ಕೃತ್ಯಗಳನ್ನು ಮಾಡುತ್ತಾರೆ. ಕೆಟ್ಟು ಹೋದವರಂತೆ. ದೇವರಿಲ್ಲ ಅಂತ ಹೇಳುವವರು ಯಾರು? ಕೆಟ್ಟು ಹೋದವರು, ಹೇಯ ಕೃತ್ಯಗಳನ್ನು ಮಾಡುವರು. ದೇವರಿಲ್ವಾ? ಒಂದು ಬಸ್ ಓಡಬೇಕಾದ್ರೆ ಒಬ್ಬ ಡ್ರೈವರ್ ಇರಬೇಕು, ಒಂದು ಟ್ರೈನ್ ಓಡಬೇಕಾದ್ರೆ ಒಬ್ಬ ಡ್ರೈವರ್ ಇರಬೇಕು, ಒಂದು ಹೆಲಿಕಾಪ್ಟರ್ ಓಡಿಸ್ಬೇಕಾದ್ರೆ ಒಬ್ಬ ಡ್ರೈವರ್ ಇರಬೇಕು, ಒಂದು ಸೈಕಲ್ ಓಡಬೇಕಾದ್ರೆ ಒಬ್ಬ ಡ್ರೈವರ್ ಇರಬೇಕು, ಒಂದು ಕಾರ್ ಓಡಿಸ್ಬೇಕಾದ್ರೆ ಒಬ್ಬ ಡ್ರೈವರ್ ಇರಬೇಕಾದ್ರೆ ಇಡೀ ಪಂಚಭೂತಗಳನ್ನು ಓಡಿಸ್ತಾ ಇರುವಂಥ ತಂದೆ ಪರಮಾತ್ಮನ ಇದ್ದಾನೋ ಇಲ್ವೋ? ಇದ್ದಾನೋ ಇಲ್ವೋ? ಇದ್ದಾನೆ ಪ್ರಿಯರೇ, ಇದ್ದಾನೆ. ತಂದೆಯಾದ ಪರಮಾತ್ಮನು ಸಿಕ್ಕುವ ಕಾಲದಲ್ಲಿ ಆತನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗಲೇ ಭಿನ್ನಹ ಮಾಡಿರಿ. ದೇವರು ಸಿಗುವಂಥ ಕಾಲ ಇದಿದೆ. ಎಲ್ಲ ದುರ್ಮತಿಗಳು, ದೇವರಿಲ್ಲ ಅಂದುಕೊಂಡವರು ಮನ ತಿರುಗಿ ನಿಮ್ಮ ಮನದಿಂದ ನೀವು ದೇವರನ್ನ ಅಂಗೀಕಾರ ಮಾಡಿಕೊಂಡ್ರೆ ಖಂಡಿತ ದೇವರು ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುತ್ತಾನೆ. ಈ ಲೋಕ ಹೇಗುಂಟು ಮಾಡೋದು, ಎಷ್ಟು ವರ್ಷ ಇದಕ್ಕೆ ಆಯುಷ್ಕಾಲ ಇದೆ ಭೂಮಿ ಆಕಾಶಕ್ಕೆ, ಎಲ್ಲ ದೇವರು ತಿಳಿಸ್ತಾರೆ. ಬೇರೆ ದೇವ್ರನ್ನ ಹುಡುಗಿ ಬೇಡ. ಇಹಲೋಕದ ಜ್ಞಾನದ ಕಡೆ ನಿಮ್ಮ ಮಕ್ಕಳನ್ನು ನಡೆಸಿ ಅವರ ಜೀವನವನ್ನು ಹಾಳು ಮಾಡಿರಿ. ಬೇರೆ ಸ್ಕೂಲಲ್ಲಿ 4 ಗಂಟೆ 6 ಗಂಟೆ ಆ ಮೇಷ್ಟ್ರಿಗೆ ಭಯಪಟ್ಟು ಕುತ್ಕೊಳ್ಳೋಷ್ಟು ಸಮಯ, ದೇವರ ವಾಕ್ಯಕ್ಕೆ ಸಮಯ ಕೊಟ್ಟು ಕುತ್ಕೋತಾರೆ ನಿಮ್ಮ ಮಕ್ಕಳು. ಅರ್ಧ ಗಂಟೆ ಕುತ್ಕೊಳ್ಳಿ ಪ್ರೇರೆ, ಅರ್ಧ ಗಂಟೆ ಕುತ್ಕೊಳ್ಳಿ, 1 ಗಂಟೆ ಕುತ್ಕೊಳ್ಳಿ ಪ್ರೇರೆ, ಆಯ್ತದ? ಸೈತಾನನ್ನು ಬಿಡಲ್ಲ ಪ್ರೇರೆ ಕುತ್ಕೊಳ್ಳೋದಕ್ಕೆ, ಸೈತಾನನ್ನು ಕುತ್ಕೊಳ್ಳೋದಕ್ಕೆ ಬಿಡಲ್ಲ, ವಾಕ್ಯ ಕೇಳೋದಕ್ಕೆ ಬಿಡಲ್ಲ. ವಾಕ್ಯ ಕೇಳಿದ್ರೆ ಅದನ್ನು ಅನುಸರಿಸೋಕ್ಕೆ ಬಿಡಲ್ಲ, ವಾಕ್ಯ ಕೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ, ವಾಕ್ಯಕ್ಕನುಸಾರವಾಗಿ ನಡೆಯಕ್ಕೆ ಬಿಡಲ್ಲ. ಎಷ್ಟು ಕ್ರಿಮಿನಲ್ ಐಡಿಯಾ ಸೈತಾನ ಮಾಡ್ತಾ ಇದ್ದಾನಂದ್ರೆ ಅವನು ಹೇಳಿದ ರೀತಿಯಲ್ಲೇ ನೀವು ಕೂಡ ಮಾಡ್ತಾ ಇದ್ದೀರ. ನಿಮ್ಮ ಮಕ್ಕಳಿಗೆ ಪ್ರತಿ ವಾರ ಸಂಡೇ ಸ್ಕೂಲ್ಗಳಲ್ಲಿ 5 ವಾಕ್ಯಗಳನ್ನು ಕಲಿಸಿ ಎಲ್ಲರ ಮುಂದೆ ವಾಕ್ಯ ಹೇಳೋದಕ್ಕೆ ಅವ್ರನ್ನ ಪ್ರೋತ್ಸಾಹಪಡಿಸಿ ಮುಂದೆ ನಿಲ್ಲಿಸಿ. 2 ವಚನ 3 ವಚನ ವಾರ ಹೇಳಿಸಿ. ಈ ವಾಕ್ಯಗಳೇ ನಿಮ್ಮ ಆತ್ಮ. ಈ ಮಕ್ಕಳಿಗೆ ನೋಡಿ ಬೇರೆ, ಅದೇ ಇದರಲ್ಲಿ ವಾಕ್ಯದಲ್ಲಿ ಹೇಳುತ್ತೆ ಬೇರೆ, ನಮ್ಮ ಆತ್ಮಗಳನ್ನು ಕಾಪಾಡೋದು ಯಾವುದು? ಸ್ಕೂಲ್ ಪಾಠಗಳ ಅದೆಲ್ಲ ಕಪ್ಪೆ ಹೇಗೆ ಉಂಟಾಯಿತು, ಸೊಳ್ಳೆ ಹೇಗೆ ಉಂಟಾಯಿತು, ಇದನ್ನ ಕಂಡುಹಿಡಿದು ಜೀವನ ಹಾಳು ಮಾಡ್ಕೋತಾರೆ. ನೀನು ಹೇಗೆ ಉಂಟಾಡ್ದು, ನಿನ್ನ ಜನ್ಮದ ಪರಮಾರ್ಥವೇನು ಅಂತ ಯಾರಾದರೂ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ? ಗ್ರಂಥದಲ್ಲಿ ಬರೆದಿದೆ ನಿನ್ನ ಜನ್ಮದ ಪರಮಾರ್ಥ ಬರ್ಸಿದ್ದಾರೆ. ನೋಡಿ, ಯಾಕೋಬನು 1:21 ವಚನ ಹೇಳುತ್ತೆ, ಯಾರು ಕಾಪಾಡ್ತಾರೆ ನಿಮ್ಮ ಆತ್ಮವನ್ನು? ಅದು ದೇವರು ಏನು ಹೇಳಿದ್ದಾರೆ ಪ್ರಿಯರೇ? ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು ಅಂತ ಹೇಳಿದ್ದಾರೆ. ಯಾವ ಜ್ಞಾನವನ್ನು ನಾಶ ಮಾಡುವೆನು? ದೇವರು ಕೊಟ್ಟಂಥ ಜ್ಞಾನ, ಅದನ್ನೇ ನಾಶ ಮಾಡಿ ನನ್ನ ಮಕ್ಕಳಿಗೆ ಬೆಂಕಿ ಕೆರೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಹಲೋಕದ ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು. ಚಾರ್ಲಿಸ್ ಡಾರ್ವಿನ್ ಹೇಳಿದ್ದಾನಲ್ಲ, ಮಂಗನಿಂದ ಮಾನವ ಅಂತ. ಆತನ ಜ್ಞಾನವನ್ನು ನಾನು ನಾಶ ಮಾಡುವೆನು. ಆತನೇ ಒಪ್ಕೊಂಡಿದ್ದಾನೆ, ಆತನೇ ಕಡೆಯಲ್ಲಿ ಒಪ್ಕೊಂಡಿದ್ದಾನೆ, ಮಂಗನಿಂದ ಮಾನವ ಅಲ್ಲ, ಮಂಗನಿಂದ ಮಾನವನಲ್ಲ ಅಂತ ಆಮೇಲೆ ಒಪ್ಪಿಕೊಂಡಿದ್ದಾನೆ. ಹೌದು ಪ್ರಿಯ. ಇನ್ನೊಬ್ಬ ಜ್ಞಾನಿಯನ್ನು ನೋಡ್ತೀರಾ? ಸ್ಟೀಫನ್ ಹಾಕಿನ್ ನೋಡಿಕೊಳ್ಳಿದ್ದೀವಿ. ಸ್ಟೀಫನ್ ಹಾಕಿನ್ ಹೆಂಗಿದ್ದಾನೆ ಅಂದರೆ ಸತ್ತ ಹೆಣ ಥರ ಇದ್ದಾನೆ ಮನುಷ್ಯ. ಏನಂದ್ರೆ ಗೊತ್ತಾ? ದೇವರು ಇಲ್ಲ, ಆತ್ಮವೂ ಇಲ್ಲ ಅಂತ ಹೇಳ್ತಾನೆ. ದೇವರು ಇಲ್ವಂತೆ ಪ್ರಿಯರೇ. ಮತ್ತೆ ಯಾರು ಗೊತ್ತಾ? ಅವನು ದೊಡ್ಡ ವಿದ್ಯಾವಂತ, ಓದಿದ್ದಾನೆ. ಅವನ ತಂದೆ ಯಾರು ಗೊತ್ತಾ? ಡಾಕ್ಟರ್. ಅವನ ತಂದೆ ಡಾಕ್ಟರ್, ಇವನು ನೋಡಿದ್ರೆ ಸೈಂಟಿಸ್ಟು ಲೆಕ್ಕಾಚಾರದಲ್ಲಿ. ಇವನು ಏನು ಹೇಳಿದಾನೆ ಹೇಳಿ? ನಾಸ್ತಿಕನಾಗಿದ್ದಾನೆ ಇವನು. ಅಂದರೆ ನಿನ್ನ ಮಗನ್ನ ನೀನು ಸ್ಕೂಲು ಕಾಲೇಜಿಗೆ ಕಳಿಸ್ತಾ ಇರೋದು ನಾಸ್ತಿಕನಾಗೋದಕ್ಕೋಸ್ಕರನ. ನೋಡಿ ಫ್ರೆಂಡ್, A4 ಆಪಲ್ಲು ಬೇಸಿಕ್ಕು. A4 ಆಪಲ್ ಉಂಟು ಮಾಡಿದ್ದು ಯಾರಂತ ಗೊತ್ತಿಲ್ಲ, B4 ಬ್ಯಾಟ್ ಉಂಟು ಮಾಡಿದ್ದು ಯಾರಂತ ಗೊತ್ತಿಲ್ಲ, C4 ಕ್ಯಾಟು, D4 ಡಾಗು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದೆ. ಇದಕ್ಕೆಲ್ಲ ಆಪೋಸಿಟ್ ಆಗಿದೆ ಈ ವಿದ್ಯೆ. ಏನಾಗಿದೆ ಹೇಳಿ? ಇದಕ್ಕೆಲ್ಲ ಆಪೋಸಿಟ್ ಆಗಿರುವಂಥದ್ದೇ ಇಹಲೋಕದ ಪಾಠವಾಗಿದೆ. ಹೌದಾ? ಹೌದು ಪ್ರಿಯ. ಇಹಲೋಕದ ಪಾಠವೇನಾಗಿದೆ ಹೇಳಿ? ಇದಕ್ಕೆಲ್ಲ ವ್ಯತಿರೇಕವಾಗಿದೆ. ಹೌದು ಪ್ರಿಯ. ಯೆಶಾಯ 29:14 ನೋಡಿಕೊಳ್ಳ. ಯೆಶಾಯ 29:14. ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನೂ ಮಾಡುವೆನು. ಇವರ ಜ್ಞಾನಿಗಳ ಜ್ಞಾನವು ಅಳಿಯುವುದು, ವಿವೇಕಿಗಳ ವಿವೇಕವು ಅಡಗುವುದು ಅಂತ ದೇವರು ಹೇಳಿದ್ದಾರೆ.
ಜ್ಞಾನಿಗಳ ಜ್ಞಾನವನ್ನು ಅಂದರೆ ಇಹಲೋಕದ ಜ್ಞಾನಿಗಳ ಜ್ಞಾನವನ್ನು, ಈ ಚಾರ್ಲಿಸ್ ಡಾರ್ವಿನ್ ಜ್ಞಾನವನ್ನು, ಸ್ಟೀಫನ್ ಹಾಕಿನ್ ಎನ್ನುವಂಥ ಜ್ಞಾನವನ್ನು ಈ ಜ್ಞಾನಿಗಳು ಏನು ಅನ್ನಿಸ್ಕೊಂಡಿದ್ದಾರೋ ಇವರ ಜ್ಞಾನವನ್ನು ನಾಶ ಮಾಡುವನೆಂದರೆ ಇವರನ್ನೇ ನಾಶ ಮಾಡುವನು. ಇವರ ಜ್ಞಾನವನ್ನು ನಾನು ನಾಶ ಮಾಡ್ತೀನಿ, ಇವರನ್ನು ಕೂಡ ನಾನು ನಾಶ ಮಾಡ್ತೀನಿ. ಯಾಕೆ? ದೇವರು ಇಲ್ಲ, ಆತ್ಮವೂ ಇಲ್ಲ, ಭೂಮಿ ಯಾರು ಉಂಟು ಮಾಡಿದ್ರು ಹೇಳಿಲ್ಲ, ಆಕಾಶ ಯಾರು ಉಂಟು ಮಾಡಿದ್ರು ಗೊತ್ತಿಲ್ಲ, ನಿನ್ನನ್ನು ಯಾರು ಉಂಟು ಮಾಡಿದ್ರು ಅಂತ ಗೊತ್ತಿಲ್ಲ ಅಂತ ಅಂದರೆ ಇವ್ರನ್ನ ಬಿಡೋದು ಸರಿನಾ ಪ್ರೇರೆ? ಇವರ ಜ್ಞಾನವನ್ನು ನಾಶ ಮಾಡ್ತೀನಿ ಅಂತಾರೆ. ಮತ್ತೆ ಇವ್ರ ಮಾರ್ಗದಲ್ಲಿ ನಡೆಸ್ತಾರ ಅಂತ ನಿನ್ನ ಮಕ್ಕಳು? ಯೇಸು ಕ್ರಿಸ್ತನು ನಾನೇ ಮಾರ್ಗ ಅಂದರೆ ನೀವ್ಯಾವ ಮಾರ್ಗದಲ್ಲಿ ಮಕ್ಕಳನ್ನ ನಡೆಸ್ತಾ ಇದ್ದೀರಾ? ನಾಶನದ ಮಾರ್ಗದಲ್ಲಿ ನಮ್ಮ ಮಕ್ಕಳನ್ನ ನಡೆಸ್ತಾ ಇದ್ದೀವಿ ನಾವು ಪ್ರೇರೆ. ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟಪಡಿ, ಇಷ್ಟಪಡಿ ಪ್ರೇರೆ. ನಿಜವಾದ ಜ್ಞಾನ ಎಲ್ಲಿದೆ? ಸತ್ಯವೇದ ಗ್ರಂಥದಲ್ಲಿ ಧರ್ಮೋಪದೇಶ ಕಾಂಡ 6:6 ಪ್ರೇರೆ ನೋಡಿಕೋಣ ಒಂದ್ಸರಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ಎಲ್ಲರಿಗೂ ಗೊತ್ತು ಪ್ರೇರೆ. ಆದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಳ ವರ್ಷ ಆಗುತ್ತೆ ನಿಮಗೆ. ಯಾವಾಗ ಅರ್ಥ ಮಾಡ್ಕೊಳ್ಳೋ ಸತ್ತಾದ್ಮೇಲೆ ಇವಾಗೇನು? 6:6 ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು ಮೊದಲು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ. ಟ್ಯೂಷನ್ ಏನು ಕೊಟ್ಟಾರಪ್ಪ ಎಕ್ಸಾಮು? ಹೋಮ್ವರ್ಕ್ ಮಾಡ್ಕೋ ಜಲ್ದಿ, ಎಲ್ಲ ಹೋಮ್ವರ್ಕ್ ಮಾಡ್ಕೋ ಕ್ಲೀನಾಗಿ. ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊ. ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಯಾವ ವಿಷಯದಲ್ಲಿ? ಮೇಷ್ಟ್ರು ಎಷ್ಟು ಹೋಮ್ವರ್ಕ್ ಕೊಟ್ಟವ್ರೆ, ಟ್ಯೂಷನಲ್ಲಿ ಏನು ಟೀಚರ್ ಹೇಳಿದ್ದಾರೆ ಅಂತ ಇದನ್ನ ಬೋಧನೆ ಮಾಡಿಕೊಂಡು ನೀವು ಓಡಾಡಿ ಇದನ್ನ ಹೇಳ್ಕೊಡಿ ಅಂತ ಹೇಳಿದಾರಾ? ಅಥವಾ ನನ್ನ ಧರ್ಮಶಾಸ್ತ್ರವನ್ನು ಹೇಳ್ಕೊಡಿ ಅಂತ ಹೇಳಿದಾರ? ಏನು ಹೇಳಿದ್ದಾರೆ ಪ್ರೇರೆ? ಏನು ಕಣ್ಣಿಲ್ವಾ? ಬೈಬಲ್ ಓದಲ್ವಾ? ಕಿವಿ ಇಲ್ವಾ? ದೇವ್ರ ವಾಕ್ಯವನ್ನು ಕೇಳಲ್ವಾ? ಬುದ್ಧಿ ಇಲ್ವಾ? ದೇವರ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳುವಂಥ ವಿವೇಕ ಇಲ್ವಾ ನಿಮಗೆ? ಜ್ಞಾನ ಇಲ್ವಾ? ತಿಳುವಳಿಕೆ ಇಲ್ವಾ? ಇಹಲೋಕದ ಜ್ಞಾನವನ್ನು ದೇವರು ಹುಚ್ಚನಾಗಿ ಹೇಳಿಸಿದಾರಂತೆ, ಹುಚ್ಚನಾಗಿ ಮಾಡಿದಾರಂತೆ ಪ್ರೇರೆ. ನೋಡಿ 1 ಕೊರಿಂಥ 1ನೇ ಅಧ್ಯಾಯ 19-20 ನೋಡಿಕೊಳ್ಳೋಣ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟಲ್ಲ. ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕವಾದಿಯಲ್ಲಿ ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ? ಇಹಲೋಕದ ಜ್ಞಾನವನ್ನು ಹುಚ್ಚುತನಪ್ಪ, ಹುಚ್ಚು ಕಂಡ್ರೋದು. ಓದುತ್ತಾ ಡಾಕ್ಟರ್ ಆಗುತ್ತಾ, ಇಂಜಿನಿಯರ್ ಆಗುತ್ತಾ, ಪಬ್ಗಳಲ್ಲಿ ಹಣಗಳನ್ನು ಎರಚುತ್ತಾ, ವೇಷವಾಟಿಕೆ ಮಾಡುತ್ತಾ, ಕುಡಿಯುತ್ತಾ, ವ್ಯಭಿಚಾರ ಮಾಡುತ್ತಾ, ಹಾದ್ರ ಮಾಡುತ್ತಾ ಬದುಕುತ್ತಿರುವಂಥ ಹಣದ ಆಸೆಗೆ ಪ್ರೇರೇಪಣೆ ಕೊಡುವಂಥದ್ದಾಗಿದೆ. ಎಂತಕ್ಕೋಸ್ಕರ ಓದ್ತಾ ಇದ್ರೆ? ಹಣಕ್ಕೋಸ್ಕರದಲ್ವ? ಹಣಕ್ಕೋಸ್ಕರ. ದೊಡ್ಡ ದೊಡ್ಡ ಡಾಕ್ಟರ್ಗಳು, ಇಂಜಿನಿಯರ್ಗಳು ನೋಡಿ ಬೇರೆ, ಎಲ್ಲಿ ಇಂದ್ರನಗರನಲ್ಲಿ ನೋಡಿ, ಕೋರಮಂಗಲದಲ್ಲಿ ನೋಡಿ, ಮುಂತಾದವ ಕಡೆ ನೋಡಿ, ದನ ಅಂತ ಕುಣಿತಾ ಇರ್ತಾರೆ. ಮೈ ಮೇಲೆ ಬಟ್ಟೆ ಇದೆಯೋ ಏನೂ ಗೊತ್ತಿಲ್ಲ ಪ್ರೇರೆ, ಇಷ್ಟ ಬಂದಾಗೆ ತಿರುಗ್ತಾ ಇರ್ತಾರೆ. ಗಾಡಿ ಓಡಿಸ್ಕೊಳ್ತಾರೆ ಸ್ಪೀಡಾಗಿ, ಆಕ್ಸಿಡೆಂಟ್ ಆಗಿ ಮನೆಗೆ ಹೆಣಾಗಿ ಪಾರ್ಸಲ್ ಹೋಗ್ತಾರೆ. ಹೆಣ್ಮಕ್ಳುಗಳು ಮೈ ಮೇಲೆ ಬಟ್ಟೆ ಇರಲ್ಲ, ಗಂಡು ಮಕ್ಳುಗಳು ವಿಚಿತ್ರವಾಗಿರ್ತಾರೆ. ಯಾರು ಹಾಳು ಮಾಡಿದೇವ್ರನ್ನ? ಹಳ್ಳಿ ಜನರು ನೋಡ್ತೀರಾ ಎಷ್ಟು ಪರಿಶುದ್ಧವಾಗಿದ್ದಾರೆ. ಸ್ಕೂಲ್ಗೆ ಹೋಗ್ತಾ ಇರುವಂಥ ಮಕ್ಳುಗಳು ನೋಡಿ, 4ನೇ ಕ್ಲಾಸು 5ನೇ ಕ್ಲಾಸು ಮಕ್ಕಳುಗಳ ಬಾಯಲ್ಲಿ ಬರುವಂಥ ಹೊಲಸು ಮಾತುಗಳನ್ನು ನೋಡಿ, ಕಾಲೇಜ್ ಮೆಟ್ಲು ಹತ್ತಾ ಇರುವಂಥ ಹುಡುಗಗಳ ಒಂದು ಸ್ಟೈಲ್ಗಳನ್ನು ನೋಡಿ, ಅವರ ಮಾತುಗಳನ್ನು ನೋಡಿ, ಅವರ ಒಳ್ಳೆಯವರು ಇದ್ದಾರೆ ಕೆಲವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಎಷ್ಟು ಜನರನ್ನ ನೋಡ್ತೀರಾ ಒಳ್ಳೆಯವ್ರನ್ನ? ಪಾರ್ಕ್ಗಳಲ್ಲಿ ಎಲ್ಲರೂ ನಮ್ಮ ಮಕ್ಕಳು ಒಳ್ಳೆ ಮನುಷ್ಯರು, ನಮ್ಮ ಮಕ್ಕಳು ಅಷ್ಟು ಒಳ್ಳೆ ಹುಡುಗರು ಯಾರೂ ಇಲ್ಲಪ್ಪ ಅಂತ ಅವ್ರ ತಾಯಿದಿರು ತಂದಿದ್ರು ಮಾತಾಡ್ತಾ ಇರ್ತಾರೆ. ಪಾರ್ಕಲ್ಲಿ ಕೈ ಮೇಲೆ ಕೈ ಹಾಕೊಂಡು ಯಾರು ಹೆಣ್ಮಕ್ಳು ಯಾರು ಗಂಡು ಮಗ ಅಲ್ಲಿ ಕೂತಿರೋದು? ಆಕಾಶದಿಂದ ಉದುರಿದ್ರ? ಇವಾಗ ನೀನು ಹೇಳ್ತಾ ಇದ್ದಿಲ್ಲಮ್ಮ, ನಿಮ್ಮ ಮಕ್ಕಳೇ. ಫಿಲಮ್ ಟಾಕೀಸ್ಗಳಲ್ಲಿ ಯಾರು ಕೂತಿರೋದು? ಯೌವನಸ್ಥರು. ಕೆಟ್ಟ ಫಿಲಮ್ಗಳನ್ನು ನೋಡೋದಕ್ಕೆ ಯಾರು ಕೂತಿರೋದು? ಲವರ್ಸ್ಗಳು, ಪ್ರೇಮಿಗಳಾಗಿ ಮದುವೆ ಆಗೋಕ್ಕಿಂತ ಮುಂಚೆನೇ ಹೋಗಿರೋದು ಯಾರು? ನಿಮ್ಮ ಮಕ್ಕಳ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗುಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಮರ್ಥವುಳ್ಳದಾಗಿದೆ. ನಿಮ್ಮ ಆತ್ಮವನ್ನು ಕಾಪಾಡೋದೇ ಅದು? ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಎಕ್ಸಾಮ, ಡಿಗ್ರಿನ? ಅಂದರೆ ಮೊದಲಿನಿಂದ UKGಯಿಂದ ಓದಿದ SLC ಪಾಠಗಳಲ್ಲಿರುವಂಥ ಪಾಠಗಳ ನಮ್ಮ ಆತ್ಮಗಳನ್ನು ಕಾಪಾಡೋದು. ದೇವರ ವಾಕ್ಯವು ಬೇರೂರಿದೆಯಾ? ಇದನ್ನು ಬೇರೂರಿದೆಯಾ? ಅಥವಾ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳ ಪಾಠಗಳು ಬೇರೂರಿದೆಯಾ? ನಮ್ಮ ಹೃದಯದಲ್ಲಿ, ನಿಮ್ಮ ಮಕ್ಕಳ ಹೃದಯದಲ್ಲಿ ಅಂತ ಆಲೋಚನೆ ಮಾಡಿ. ಏನು ಬೇರೂರಿದೆ? ಯಾವ ವಿಷ? ದೇವರ ವಾಕ್ಯ ಎಂಬುವಂಥ ಅಮೃತನ, ಲೋಕ ಸಂಬಂಧವಾದ ವಿಷವಾದಂಥ ಮಾತುಗಳನ್ನು, ವಿಷವಾದಂಥ ಪಾಠಗಳನ್ನು ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಳ್ತೀರಿ. ಈ ವಚನಗಳ ಕುರಿತು ಇನ್ನೊಂದು ಸಾರಿ ನಾನು ಮಾತಾಡೋದಕ್ಕೆ ಇಷ್ಟಪಡೋದಾಗ್ತೀನಿ. ಯಾಕಂದರೆ ಇಂಟರ್ನೆಟ್ ಸಮಸ್ಯೆಗಳಿಂದ ಅನೇಕ ಸಾರಿ ಕಟ್ಕಟ್ಟಾಗಿ ಆಯಿತು. ನೆಕ್ಸ್ಟ್ ನಾನು ಇದು ವಿಷಯವನ್ನು ನಾನು ಇನ್ನೊಂದು ಸಾರಿ ಮಾತಾಡ್ತಿರ್ತೀನಿ.
ನಾನು ಮಾತಾಡೋದಲ್ಲ, ನನ್ನ ಮಕ್ಕಳುಗಳ ಕೈಯಲ್ಲಿ ಇದನ್ನು ಹೇಳಿಸ್ಬೇಕನ್ನೋದು ನನ್ನ ಆಸೆ. ಸ್ಕೂಲು ಕಾಲೇಜುಗಳಲ್ಲಿ ಎಷ್ಟು ಓದಿ ಆತನ ಟ್ರ್ಯಾಂಕ್ ತಗೊಂಡಿದ್ದಾನೆ ಅನ್ನೋದು ನನಗೆ ಇಷ್ಟ ಇಲ್ಲ. ದೇವರ ವಾಕ್ಯವನ್ನು ಎಷ್ಟು ಕಲ್ತಿದ್ದಾನೆ, ಎಷ್ಟು ಜನರನ್ನು ರಕ್ಷಿಸ್ತಾ ಇದ್ದಾನೆ ಅನ್ನೋದ ಈ ಮಾತು, ಈ ಬರೆದಿರೋಂಥ ಮಾತು. ಇವತ್ತಲ್ಲ ನಾಳೆ ನನ್ನ ಪ್ರಾಣ ಹೋದರೂ ನನ್ನ ಮಕ್ಕಳಿಗೆ ಹೇಳುವಂಥ ಮಾತು, ನಮ್ಮ ಹಾಗೆ ಅನೇಕರನ್ನು ರಕ್ಷಿಸಬೇಕು. ಈ ಸತ್ಯವಾದಂಥ ಗ್ರಂಥದಲ್ಲಿರುವಂಥ ಸತ್ಯ ಜ್ಞಾನದ ಮಾತುಗಳನ್ನು ನೀನು ಅನೇಕರಿಗೆ ಹೇಳಬೇಕಪ್ಪ, ಅನೇಕರನ್ನು ರಕ್ಷಿಸಬೇಕಪ್ಪ. ಲಕ್ಷಾಂತರ ರೂಪಾಯಿ ಡೊನೇಷನ್ಗಳನ್ನು ಕಟ್ಟು ವರ್ಷಾನುಗಂಟ್ಲೆ ದುಡಿತಾ ಇರುವಂಥ ತಂದೆ ತಾಯಿಗಳೇ ಕ್ರೈಸ್ತರೇ, ಅರ್ಥ ಆಯ್ತಾ ಇಲ್ವಾ? ದೇವ್ರಿಗೋಸ್ಕರ ಬದುಕಬೇಕಣೋ, ದೇವ್ರಿಗೋಸ್ಕರ ಜೀವಿಸಬೇಕಣೋ, ದೇವರ ಕೆಲಸವನ್ನು ಮಾಡಬೇಕಣೋ ಅಂತ ಹೇಳೋದು ಬಿಟ್ಟು ಎಲ್ಲ ಆಯುಷ್ಕಾಲವೆಲ್ಲ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕಳಿಸಿ ಲಕ್ಷಾಂತರ ರೂಪಾಯಿ ನೀನು ದುಡ್ದೆಲ್ಲ ಡೊನೇಷನ್ ಕಟ್ಟಿ ನೀನು ಹಾಳಾಗುತ್ತೆ. ದೇವ್ರ ಸೇವೆಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ಮಕ್ಕಳುಗಳು ಏನು ದೇವ್ರ ವಾಕ್ಯದಲ್ಲಿ ಕಲಿಯೋಕ್ಕಾಯ್ತಲ್ಲ. ಲೋಕದ ಪಾಪದಲ್ಲಿ ಸಡನ್ನಾಗಿ ಬಿದ್ದೋಗ್ತಾ ಇದ್ದಾರೆ. ಯಾರು ಕಾಪಾಡ್ತಾರೆ ನಮ್ಮನ್ನು, ನಮ್ಮ ಮಕ್ಕಳನ್ನ ಯಾರು ಕಾಪಾಡ್ತಾರೆ? ದೇವರೇ ಕಾಪಾಡಬೇಕು. ಈಗ ಹೇಳ್ತಾ ಇರೋದು ದೇವ್ರ ವಚನಗಳೇ ನಿಮ್ಮನ್ನು ಕಾಪಾಡಬೇಕು. ನೀನು ಯಾರು ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು, ತಂದೆಯಾದ ದೇವರೇ, ನೀವು ನಡೆಸಿದಂಥ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಕಲ್ತಲ್ಲಿ ಅನೇಕ ತಡೆಗಳಾಗಿದ್ದರೂ ತಂದೆ, ನೀವು ಮುಕ್ತಾಯದವರೆಗೂ ತಂದೆ ನೀವು ನಡೆಸಿದ ನಿಮ್ಮ ಕೃಪೆಗಾಗಿ ಸ್ತೋತ್ರ. ತಂದೆ, ಜನರು ತಂದೆ ಕ್ರೈಸ್ತರು ತಂದೆ ತಿಳಿಯದೆ ಮೋಸ ಹೋಗುತ್ತಾ ಇದ್ದಾರೆ. ಅವರ ಕಣ್ಣುಗಳನ್ನು ತೆರೆದು ತಂದೆ ಈ ಮಾತುಗಳನ್ನು ಅವರಿಗೆ ಬೆಳಕಾಗಿ ಹೋಗಲಪ್ಪ ಸಹಾಯ ಮಾಡಿ. ನಿಮ್ಮ ಗ್ರಂಥದ ಮಾತುಗಳನ್ನು ಅನೇಕರು ತಿಳಿದುಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ತಂದೆ ಈ ಮಾತುಗಳನ್ನು KCS ಟೀಮಲ್ಲೂ ಕೂಡ ನಾನು ಹೇಳುವುದಕ್ಕೆ ಸಹಾಯ ಮಾಡಿದ್ವಿ ತಂದೆ ಎಂದು ಪ್ರಾರ್ಥನೆಯನ್ನು ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೆಳೆದ ತಂದೆ. ಎಲ್ಲರಿಗೂ ವಂದನೆಗಳು.